ಅಷ್ಟೇ ಒಂದ್ ಕೆಲಸನೂ ನೆಟ್ಟಿಂಗ್ ಮಾಡ್ತಾ ಇಲ್ಲ. ಸಾಯಂಕಾಲ ಆದ್ರೂ ಸೇರ್ಕೊಂಡ್ಬಿಡ್ತೀರಾ. ಹೀಗೆ ಆಗ್ತಾ ಇದ್ರೆ ಬಟ್ವಾಡ ಎಲ್ಲ ಕಟ್ ಮಾಡ್ಬೇಕಾತೆ, ಹುಷಾರು. ಹಾ, ಏನ್ ಬಂದ್ಬಿಡ್ತಾರ. ಓಹೋ ರಘು, ಯಾವ ಬಂದೆ? 1 ವರ್ಷ ಆಯ್ತು. ನೋಡಿದ್ರೆ ಗೊತ್ತಾಗಲ್ವಾ? ಈಗ ತಾನೇ ಬರ್ತಾ ಇದೀನಿ. ಸರ್, ನಾನು ಹೇಳ್ತಿದ್ನಲ್ಲ ರಘು ಅಂತ. ಗೊತ್ತಾಯ್ತು. ಏ ರಘು, ಇವರೇ ನಮ್ಮ ಯಜಮಾನ್ರು. ಗೊತ್ತಾಯ್ತು. ನಮಸ್ಕಾರ ಮಾಡು. ಅವೆಲ್ಲ ನಮ್ಗೆ ಅಭ್ಯಾಸ ಇಲ್ಲ. ನಾನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀನಿ, ಅವ್ರು ಕರೆಕ್ಟ್ ಆಗಿ ಸಂಬಳ ಕೊಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ನಮಸ್ಕಾರ ಮಾಡೋದು, ಕೈ ಕಟ್ಕೊಂಡು ಬಾಡಿಗೆ ಮರ್ಯಾದೆ ಕೊಡೋದು, ಅವೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ. ಆಮೇಲೆ ರೈಟ್ ಸರ್? ಪರ್ಫೆಕ್ಟ್ಲಿ ಆಲ್ ರೈಟ್. ಗೊತ್ತಾಯ್ತಾ? ಏನದು? ನೀರು ಬೇಡ, ನಾವು ಕಂಡವ್ರ ನೀರನ್ನ ಕುಡಿಯೋದಿಲ್ಲ. ನಾವು ಒಳಗಡೆ ಹೋಗ್ಬೋದಾ ಸರ್? ಓಹೋ, ಧಾರಾಳವಾಗಿ ನಿಮ್ಮನೆ ಅಂತ ತಿಳ್ಕೊಂಬಿಡಿ. ಹುಡುಗ ಬಹಳ ಒಳ್ಳೆಯವನು ಸರ್. ಮಾತು ಬೋಲ್ಡು, ಹಾರ್ಟು ಗೋಲ್ಡು ಸರ್. ನಾವೇನ್ ತಗಡ? ನೀವು ಡೈಮಂಡ್ ಸರ್. ಆಪತ್ನಲ್ಲಿದ್ದೀನಯ್ಯ, ಸಹಾಯ ಮಾಡಯ್ಯ. ಏನ್ ಸಹಾಯ ಮಾಡೋದು ಅಂತ ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಕಷ್ಟ ನನ್ಗೆ. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಸರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಹೇಳಿದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ? ಹೇಳಿ ಮತ್ತೆ. ತಾಜ್ ಮಹಲ್ನ ಕಟ್ಟಿದ್ಯಾರು? ಯಾಕೆ ನಗೋದು ಅಂತ? ಎರಡಕ್ಕೆ ಹೋಗ್ತೀರಾ? 2ನೇ ಕ್ಲಾಸ್ ಮಕ್ಕಳು ಕೇಳಿದ್ರು ಹೇಳ್ತಾರೆ. ಏನಂತ? ಈ ಉತ್ತರನ ಹೇಳಿ ಮತ್ತೆ. ಅದೇ ದಿ ಗ್ರೇಟ್ ಮೊಘಲ್ ಲೀಡರ್ ಶಹಜಾನ್ ಕಟ್ಸಿದ್ದು ಅಂತ. ಏನು ಏನು ಅಂದ್ರೆ, ತಾಜ್ ಮಹಲ್ ಶಹಜಾನ್ ಕಲ್ಲೋತಿದ್ನ, ಅದನ್ನ ಕಟ್ಟಿದ್ದು ಗಾರೆ ಕೆಲಸದವ್ರು. ಹೌದಲ್ವಾ? ನಾನು ಇದನ್ನ ಯೋಚನೆ ಮಾಡ್ಲಿಲ್ವಲ್ಲ. ನೀವೆಲ್ಲಿ ಯೋಚನೆ ಮಾಡ್ತೀರಾ? 5ನೇ ಕ್ಲಾಸ್ 5 ವರ್ಷ ರೇ. ಪದೇ ಪದೇ ಅದನ್ನ ಹೇಳಿ ನನ್ಗೆ ಚಿತ್ರಹಿಂಸೆ ಮಾಡ್ಬೇಡ್ರಿ. ಯಾರು ಹೇಳ್ದವ್ರು ನಿಮ್ಗೆ? ಯಾಕೆ ಹೇಳ್ಬೇಕು? ನಿಮ್ 5ನೇ ಕ್ಲಾಸ್ ಮೇಷಿದಾರಲ್ಲ, ಅದೇ 5ನೇ ಕ್ಲಾಸ್ 5 ವರ್ಷದ ಮೇಷಿದಾರಲ್ಲ, ಅವರು ನಮ್ ಸೋದರ ಮಾವ. ನೆನ್ನೆ ಸಿಕ್ಕಿದ್ರು ಮಾರ್ಕೆಟ್ ಅಲ್ಲಿ, ಬಿಚ್ಚಿದ್ರು ನಿಮ್ ಬಂಡವಾಳನೆಲ್ಲ. ಆಯ್ತಾಯ್ತು. ನನ್ ಪ್ರಾಬ್ಲಮ್ ಏನ್ ಸರ್ ಪ್ರಾಬ್ಲಮ್ ಇದು? ಪ್ರಾಬ್ಲಮ್ ಇದು ಯಾವ್ದೋ 15 ವರ್ಷದ ಕತೆ ಹಳಸೋಗಿತ್ತದು. ನಿಮ್ಮ ಅಪ್ಪನ್ಗೂ ಅವ್ರ ಅಪ್ಪನ್ಗೂ ಆಗಲ್ಲ ಅಲ್ವಾ? ಹೌದು. ಈಗ ಇವ್ರಿಬ್ರನ್ನು ಕರ್ಕೊಂಬಂದ್ ನಾನು ಎದುರುಗಡೆ ನಿಲ್ಲಿಸ್ತೀನಿ. ಹಳೇದ್ನೆಲ್ಲ ಮರ್ತು ಬಿಡ್ತಾರೆ. ಅವ್ರು ಇವ್ರು ನೋಡ್ತಾರೆ, ಅವ್ರು ನೋಡ್ತಾರೆ. ಅವ್ರ ಕಣ್ಣಲ್ಲೂ ನೀರು, ಇವ್ರ ಕಣ್ಣಲ್ಲೂ ನೀರು. ಬ್ಲಡ್ ರಿಲೇಷನ್, ಸೆಂಟಿಮೆಂಟು. ಕೈ ಕೆಳಗಿಳಿಸಿ, ನಾನು ಹೇಳೋದನ್ನ ಕೇಳಿ. ಸುಮ್ನೆ ನಾವು ಅನ್ಕೋತಾ ಇದೀವಿ, ಆಗ್ಬೇಕಲ್ಲ ಅದು. ನಿಮ್ಮ ಅಪ್ಪನ್ ಕರೆಸ್ತೀನಿ, ಮಾತಾಡಿ ನೋಡ್ತೀನಿ, ಆಮೇಲೆ ಏನಾಗುತ್ತೋ ನೋಡೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಂದೆ. ಒಳ್ಳೇದು. ಎಲ್ಲ ಸಸ್ಪೆನ್ಸ್ ಅಲ್ಲಿ ಇಟ್ಟಿದೆಯಲ್ಲ, ಏನ್ ಸಮಾಚಾರ? ಸರ್, ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಾ, ಟಯರ್ಡ್ ಆಗಿರುತ್ತೆ. ಮೊದ್ಲು ಊಟ ಮಾಡಿ. ಮಟನ್ ಮಸಾಲ ಮಾಡ್ಸಿದೀನಿ, ಆಮೇಲೆ ಮಾತಾಡೋಣ. ಸರಿ, ರಾಜು ಇಲ್ಲಿ? ಅವ್ನು ಇಷ್ಟೊತ್ತಲ್ಲಿ ಸರ್ ಮನೇಲಿ ಇರ್ತಾರೆ. ಬೆಳಿಗ್ಗೆನೆ ಹೋದ್ರೆ ಸಂಜೆ ಅಷ್ಟೊತ್ತಿಗೆ ಬರೋದು. ಭೀಮಣ್ಣ, ಕೇಳಿದೇನೆ ನನ್ನ ಮಗನಿಗೆ ಕೆಲಸದ ಮೇಲೆ ಎಷ್ಟೊಂದು ಮುತುವರ್ಜಿ. ಒಂದು ಡಿಗ್ರಿ ಅಂತ ಮಾಡ್ಕೊಂಡ್ಬಿಟ್ಟಿದ್ರೆ ನನ್ನ ಮರ್ಯಾದೆನೂ ಉಳಿದಿರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಮಕ್ಕಳು ಸರ್. ಸುಮ್ಮನೆ ಮಕ್ಕಳಂತ ಮಕ್ಕಳು, ಅದೆಂತ ಮಕ್ಕಳಯ್ಯ? ನೋಡಯ್ಯ, ಈಗಿನ ಸೊಸೈಟಿಯಲ್ಲಿ ವಿದ್ಯೆ ಇದ್ರೇನೆ ಬೆಲೆ, ಮಾನ, ಮರ್ಯಾದೆ ಕಣಪ್ಪ. ಸರ್, ಲೈಫ್ ಅಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ ಸರ್. ಈಗ ನೋಡಿ, ತಂದೂರಿ ಚಿಕನ್ ಮಾಡ್ಸಿದೀನಿ. ಹೌದಾ? 200 ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಓಹೋ, ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಬಿಸಾಕ್ಬಿಡಕ್ಕಾಗತ್ತಾ ಸರ್? ಎಲ್ಲಾದ್ರೂ ಉಂಟಾ? ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ಕಣಯ್ಯ, ಕುಡಿಲಿ ಅಲ್ವಾ? ಮತ್ತೆ ಈಗ ನಾವಿಬ್ರು ನಡ್ಕೊಂಡು ಕತ್ಲಲ್ಲಿ ಹೋಗ್ತಾ ಇರ್ತೀವಿ. ಜೋಬಿಂದ 100 ರೂಪಾಯಿ ತೆಗಿತೀವಿ. ಕೈ ಜಾರಿ ಕೆಳಗ್ ಬಿದ್ದು ಹೋಗುತ್ತೆ. ತೆಗಿಯಕ್ ಹೋಗುವಾಗ ಕೈ ಸಗಣಿ ಆಗ್ಬಿಡುತ್ತೆ. ಹಾಗ ಅನ್ಬಿಟ್ಟು ಬೆರಳು ಕತ್ತರಿಸ್ಕೊಳಕ್ಕಾಗತ್ತಾ? ಎಲ್ಲಾದ್ರೂ ಉಂಟೆ, ಅಡ್ಜಸ್ಟ್ ಮಾಡ್ಕೋಬೇಕು. ಕೈ ತೊಳ್ಕೊಂಡು ಮುಂದಿನ ಕಳ್ಸಕ್ ಹೋಗ್ಬೇಕು. ಈಗ ನಿಮ್ ಹುಡುಗ ಒಂದ್ ಹುಡುಗಿನ ಲವ್ ಮಾಡ್ಬಿಟ್ಟ ಅಂತ ಇಟ್ಕೊಳ್ಳಿ. ಅಡ್ಜಸ್ಟ್ ಇದಕ್ಕೆ ಬರೋಕ್ ಹೇಳಿದ್ದು. ಎಷ್ಟೊತ್ತು ಬರ್ತಾನೆ? ಅವನ್ ಇಲ್ಲೇ ಇದ್ದಾನೆ, ಮೇಲೆ ಮಾಡಿ ಮೇಲೆ. ಇಲ್ಲೇ ಇದ್ದಾನ? ಇಲ್ಲೇ ಇದ್ಕೊಂಡು ಸುಳ್ಳು ಬೇರೆ ಹೇಳ್ತಾನ. ಏನಪ್ಪ ನೀನ್ ಎಂತ ಕೆಲಸ ಮಾಡ್ತಿದ್ರೆ? ಅದ್ ಯಾಕೆ ಸಂಸಾರ ಮಾಡಿದ್ರೆ 25 ವರ್ಷ ವಯಸ್ಸಿಗೆ ಅವನಿಗೆ ಲವ್ ಅಂತ ಲವ್. ತಿರುಗೋ ಈ ಕಡೆ, ತಿರುಗೋ ಈ ಕಡೆ, ಈ ಕಡೆ ತಿರುಗೋ. ಏನೋ ನಿನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯೇನೋ? ಅಲ್ವೋ ರಾಜು, ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದೇನೋ? ನಾನ್ ನಿಮ್ಮಪ್ಪ ಮಾತ್ರ ಅಲ್ಲ ಕಣೋ, ನಿನ್ನ ಸ್ನೇಹಿತ ಕೂಡ. ಗೋ ಹೆಡ್ ಬೈ ಬಾಯ್, ಗೋ ಹೆಡ್. ಈಗಲೇ ಅವ್ರು ಫೋನ್ ಮಾಡು, ನಾಳೆ ಅವ್ರ ಮನೆಗೆ ಹೋಗೋಣ. ನನ್ಗೆ ಆಗ್ತಿರೋ ಸಂತೋಷಕ್ಕೆ ಥ್ಯಾಂಕ್ ಯು ಡ್ಯಾಡಿ. ಬೇಗ ಇಳಿರಮ್ಮ. ಓಹೋ, ಏನ್ ಒಳ್ಳೆ ಸಿನಿಮಾ ಸ್ಟಾರ್ ತರ ಇಳಿತೀರಾ. ಇಳಿಯ ಕೆಳಗಡೆ.
ಯಾವನೇ ಅವನು ಇಳಿಯ ಬೇಗ, ನಿನಗಿಂತ ನಿನ್ ಲಗೇಜ್ ಕಟ್ಟನೆ ಜಾಸ್ತಿ. ಹಾ, ಏನ್ ಬಹಳ ರಫ್ ಆಗ್ತಾ ಇದೆಯಾ? ಸರಿ ಹೋಗಯ್ಯ. ಏನ್ ಹೋಗು, ಏನ್ ಹೋಗು ಹೋಗು, ಏನ್ ಬಹಳ ರಫ್ ಆಗ್ತಾ ಇದೆಯಾ? ಅಲ್ಲ, ನಾನು ಅಷ್ಟು ದೂರದಿಂದ ಭದ್ರಾವತಿಯಿಂದ ಬಂದಿದ್ದೀನಿ. ಒಂದು ಬ್ಯಾಗ್ 50 ಪೈಸಾ, 13 ಬ್ಯಾಗ್ ಇಳಿಸಿದ್ದೀನಿ. ಅದಿಷ್ಟು ಒಂದು ಬ್ಯಾಗ್ಗೆ 50 ಪೈಸಾ, 6.5 ರೂಪಾಯಿ ಪ್ಲಸ್ ನಂದು 7.5 ರೂಪಾಯಿ. ಎಷ್ಟಾಯ್ತು? 14 ರೂಪಾಯಿ. ನಾನು ಬಸ್ಸಿಂದ ಇಳಿಬೇಕೋ ಬೇಡ? ಇಳಿದಾಯ್ತು, ನನ್ನ ಲಗೇಜ್ ಇಳಿಸ್ಬೇಕೋ ಬೇಡ? ಇಳಿಸಾಯ್ತು. ಮತ್ತೆ ಬಂಬಳ ಬಡ್ಕೋತಾ ಇದೆಯಲ್ಲ, ಏನರ್ಥ? ಆಯ್ತು, ನಂದೇ ತಪ್ಪು. ಆಯ್ತು ಹೋಗಯ್ಯ. ಇರಿ, ಎಲ್ಲಿ ಹೋಗ್ತೀರಾ? ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ. ನನ್ನೇನು ಹೋಗು ಅಂತ ಹೇಳೋದು ನೀವು? ನಾನು ಒಂದು ಬ್ಯಾಗ್ಗೆ 50 ಪೈಸೆ ಲೆಕ್ಕ ಹಾಕಿ 13 ಬ್ಯಾಗು, 13 × 50, 6.5 ರೂಪಾಯಿ ಪ್ಲಸ್ ನಂದು 7.5 ರೂಪಾಯಿ. ಸ್ವಾಮಿ, 14 ರೂಪಾಯಿ ಕೊಟ್ಟಿದ್ದೀನಿ. ನಾನು ಬಸ್ಸಿಂದ ಇಳಿಬೇಕೋ ಬೇಡವೋ? ಇಳಿದಾಯ್ತಲ್ಲ, ಹೋಗಯ್ಯ. ಲಗೇಜ್ ಇಳಿಸ್ಬೇಕೋ ಬೇಡವೋ? ಇರಿ, ಇಲ್ಲಿ ಎಲ್ರಿ ಹೋಗ್ತೀರಾ? ಸ್ವಾಮಿ, ಅವನು ಯಾವಾಗ್ಲೂ ಹೀಗೇನೆ. ಆಗಿದ್ದಾಯ್ತು, ಬಿಟ್ಬಿಡಿ ಸ್ವಾಮಿ. ಆಗಿದ್ದು ಹೋಗಿದ್ದು ಅವೆಲ್ಲ ಪ್ರಶ್ನೆ ಬೇಡ. ನಾನು ಏನ್ ಕೇಳ್ತೀನಿ ಅದು ಗೊತ್ತೇ ಹೇಳ್ಬೇಕು ನೀವು. ನಾನು ಒಂದು ಬ್ಯಾಗ್ಗೆ 50 ಪೈಸೆ ಲೆಕ್ಕ ಹಾಕಿ 13 ಬ್ಯಾಗ್ಗೆ ಎಷ್ಟಾಯ್ತು? 6.5 ರೂಪಾಯಿ. 6.5 ಪ್ಲಸ್ ನಂದೆಷ್ಟು? 7.5 ರೂಪಾಯಿ. ಎರಡು ಸೇರಿ ಎಷ್ಟಾಯ್ತು? 14 ರೂಪಾಯಿ. 14 ರೂಪಾಯಿ ಕೊಟ್ಟಿದ್ದೀನಿ. ನಾನು ಬಸ್ಸಿಂದ ಇಳಿಬೇಕೋ ಬೇಡ? ಇಳಿಬೇಕು. ನನ್ನ ಲಗೇಜ್ ಇಳಿಸ್ಬೇಕೋ ಬೇಡ? ಇಳಿಸ್ಬೇಕು. ಮತ್ತೆ ನನ್ನ ಮಗ ಬಂಬಳ ಬಡ್ಕೋತೀನಲ್ಲ, ಏನರ್ಥ ಅದು? ಆಗಿದ್ದಾಯ್ತು, ನೀವು ಹೋಗಿ ಸ್ವಾಮಿ. ಆಗಿದ್ದು ಹೋಗಿದ್ದ. ಏ ಸ್ವಾಮಿ, ಆಯ್ತು ಬಿಡ್ರಿ. ಅಷ್ಟೊತ್ತಿನ ಏನೋ ಬಡ್ಕೋತಾ ಇದ್ದೀರಾ, ಏನಾಯ್ತು ಈಗ? ನೀವು ಪ್ಯಾಸೆಂಜರ್ ಏನ್ರಿ? ಹೌದು. ನೀವೊಬ್ಬ ಪ್ಯಾಸೆಂಜರ್ ಆಗಿ ಇನ್ನೊಬ್ಬ ಪ್ಯಾಸೆಂಜರ್ಗೆ ಏನಾಗಿದೆ, ಅವನಿಗೆ ಏನ್ ಅನ್ಯಾಯ ಆಗಿದೆ ಅಂತ ಯೋಚನೆ ಮಾಡೋದು ಬೇಡ? ಏನಾಯ್ತು ಈಗ? ನಾನು ಒಂದು ಲಗೇಜ್ಗೆ 50 ಪೈಸೆ ಲೆಕ್ಕ ಹಾಕ್ಬಿಟ್ಟು 13 ಲಗೇಜ್ಗೆ 13 × 50, 6.5 ರೂಪಾಯಿ ಕೊಟ್ಟಿದ್ದೀನಿ. ಪ್ಲಸ್ ನಂದು 7.5 ರೂಪಾಯಿ. ರೇ, ಒಟ್ಟು 14 ರೂಪಾಯಿ ಕೊಟ್ಟಿದ್ದೀನಿ ರೀ. ಇಷ್ಟೆಲ್ಲ ಆದ್ಮೇಲೆ ನನ್ನ ಬಸ್ಸಿಂದ ಇಳಿಬೇಕೋ ಬೇಡ? ಇಳಿಬೇಕು. ನನ್ನ ಲಗೇಜ್ ಇಳಿಸ್ಬೇಕೋ ಬೇಡ? ಇಳಿಸ್ಬೇಕು. ಮತ್ತೆ ನನ್ನ ಮಗ ಬಂಬಳ ತಪ್ಪಿಸ್ಕೊಂಡ್ಬಿಟ್ಟು. ಭೀಮಣ್ಣ, ಒಂಚೂರು ಕಾಫಿ ತಗೊಂಬ ಕುಡಿಯಕ್ಕೆ. ಕರೆದೇ ರಘು. ಕಾಫಿ ಕೂಡ ಕುಡಿಯಕ್ಕೆ ಅಂದೆ. ಹೌದಾ? ಏನ್ ಬೆಟ್ಟ ಬಿದ್ದವನಂಗ್ ಕೂತಿದ್ಯಾ? ಇವೆಲ್ಲ ಇದ್ದಿದ್ದೆ, ಎಲ್ಲಾನು ಸುಲಭವಾಗಿ ಆಗ್ಬಿಡ್ಬೇಕು ಅಂದ್ರೆ ಹೇಗೆ? ರಘು, ಕರೆದ್ಯಾ? ಕಾಫಿ ಕೇಳಿದ್ಯಾ? ಇನ್ನೇನ್ ಸೂಪ್ ಕೇಳದ್ನಾ? ಅಲ್ಲ, ಹಾಲ್ ಕೊಡ್ಲಾ ಅಂತ ಕೇಳಿದೆ. ಹಾಲು ಕುಡಿಯೋದ್ ಬಿಟ್ಟು 25 ವರ್ಷ ಆಯ್ತು ನಾನು. ಹೌದಾ? ಕಾಫಿ ತಗೊಂಬ. ಏನಾರ ಕೇಳಿದ್ರೆ ಬರೇ ತರ್ಲೆ ಮಾತಾಡ್ತೀಯ ನೋಡು. ಕಾಫಿ ತಗೊಂಬೋಗು. ಯಜಮಾನ್ರೆ, ನಿಮ್ಗೇನ್ ಕೊಡ್ಲಿ? ಅವ್ರಿಗೊಂದು ಕ್ವಾರ್ಟರ್ ಕೊಡು. ಫೀಲಿಂಗ್ ಅಲ್ಲಿ ಇದಾರೆ, ಕುಡಿತಾರೆ. ಹೋಗ್ರಿ, ಕಾಫಿ ತಗೊಂಬನ್ರಿ. ರಾಜು, ನೀನ್ ಯಾಕೆ ಹೀಗೆ ಕೂತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲಪ್ಪ. ನಾನು ಯಾಕೆ ಹೇಗಿದ್ದೀನಿ? ನನ್ಗೇನಾಯ್ತು? ನನ್ ಪ್ರೀತಿ ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ? ಯಾರು ಹಾಗಂದವ್ರು? ಯಾರು ಹಾಗಂದವ್ರು ಅಂತ? ಮತ್ತೆ ಯಾಕೆ ಎಲ್ರು ನಮ್ಮನ್ನ ವೈರಿಗಳ ಕಾಣ್ತಾರೆ? ನಮ್ಮಪ್ಪ ಹೇಳ್ತಾರೆ ಅವಳನ್ನ ಮದ್ವೆ ಆದ್ರೆ ಮನೆಗೆ ಸೇರ್ಸಲ್ಲ ಅಂತ. ಅವರಪ್ಪ ಹೇಳ್ತಾರೆ ಅವಳ ಜೊತೆ ಸೇರಿದ್ರೆ ಕಾಲ್ ಮುರಿತೀನಿ ಅಂತ. ಯಾಕೆಲ್ರು ಈ ತರ ನಡ್ಕೋತಾರೆ? ನಾವೇನಂತ ಮಾಡ್ಬಾರ್ದು ತಪ್ಪು ಮಾಡಿರೋದು? ಲವ್ ಮಾಡೋದು ತಪ್ಪ? ಹಲಸಿನಣ್ಣು ನೋಡಿದ್ಯಾ ನೀನು? ಹಲಸಿನಣ್ಣು ಅದು ಒಳಗಡೆ ಸಿಹಿಯಾಗಿರುತ್ತೆ, ಹೊರಗಡೆ ಬರೀ ಮುಳ್ಳು. ಹಾಗೇನೆ ಈ ಪ್ರೀತಿ ಕೂಡ ತುಂಬಾ ಸಿಹಿಯಾಗಿರುತ್ತೆ. ಇದ್ರ ಸುತ್ತ ಇರೋರೇ ನಿಮ್ ಹಿರಿಯರು. ಈ ಪೊರೆನ ಬಿಡಿಸ್ಕೊಂಡು ಒಳಗಡೆ ಹೋದ್ರೇನೆ ಆ ಸಿಹಿನ ಸವಿಯೋಕ್ ಸಾಧ್ಯ. ಏನಪ್ಪಾ? ಏನು? ಕಾಫಿ ಕುಡಿ. ಬೇಡ. ಕುಡಿಯಪ್ಪ. ಬೇಡ. ಕುಡಿ ಮಾರಯ್ಯ. ಪ್ರಪಂಚದಲ್ಲಿ ದೊಡ್ಡ ರೋಗ ಯಾವ್ದು ಅಂದ್ರೆ ಈ ಪ್ರೀತಿ ರೋಗ. ಅದಕ್ಕೆ ನಾನೇ ಡಾಕ್ಟ್ರು. ತಗೋ ಕುಡಿ. ಕುಡಿ. ನೀನ್ ಅವಳು ನೋಡ್ಬೇಕು ತಾನೆ? ಇಲ್ವಾ ನಾನು ಮೇಷ್ಟ್ರು? ಕುಡಿ. ನಿಮ್ಮ ಅಪ್ಪನ ಸಂಬಳನೂ ಇದ್ರಲ್ಲೇ ಇದೆ. ತಗೊಂಡ್ ಮನೆಗೆ ಹೋಗಿ ನೆಟ್ಟಿಗೆ ಎಂಟದಂಗಡಿಗೆ ಹೋಗ್ಬಿಟ್ಟಿಯಾ? ಇಲ್ಲ ಬುದೇ. ರಘು, ರಘು, ಹಾ. ನಿನಗೆ ವಿಷಯ ಗೊತ್ತಾ? ಏನು? ರಂಜನಿಗೆ ಇವತ್ತು ನಿಶ್ಚಿತಾರ್ಥ. ಯಾರ ಜೊತೆ? ನೋಡಯ್ಯನ ಮಗನ ಜೊತೆ. ಏಯ್, ಪುರೋಹಿತರಿಗೆ ಹೇಳಿದ್ಯೇನೋ? ಹೇಳಿದ್ದೀನಣ್ಣ. ಮತ್ತೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ರಾವ್ ಕಾಲ ಬೇರೆ ಹತ್ರ ಬರ್ತಾ ಇದೆ. ಆಗ ಬಂದ್ಬಿಟ್ರು. ಆಹಾ, ಸ್ವಾಮಿ, ತಮ್ಮ ಪಾದ ಸ್ವಲ್ಪ ಜೆರಾಕ್ಸ್ ಮಾಡಿ ನನಗೆ ಕೊಟ್ಬಿಡ್ತೀರಾ? ಯಾಕೆ? ಅಲ್ರಿ, ನೀವೇನು ಲಗ್ನ ಕಟ್ಸಕ್ ಬರ್ತಾ ಇದ್ರೋ ಇಲ್ಲ ಊಟ ಮಾಡಕ್ ಬರ್ತಾ ಇದ್ರೋ? ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಒಳಗೆ ಬಿಟ್ಕೊಳಲ್ಲ ನೀವು. ರೀ, ರಾವ್ ಕಾಲ ಹತ್ರ ಬರ್ತಾ ಇದೆ, ಬೇಗ ಲಗ್ನ ಕಟ್ಟಿಸ್ಬೇಕು ಬನ್ರಿ. ರಾವ್ ಕಾಲ ಬಂದ್ರೆ ಏನೀಗ? ಯಾವನ ಲಗ್ನ ಕಟ್ಟಿಸ್ತಾನೇನ್ರಿ? ಯಾವ ಶುಭ ಕಾರ್ಯನು ಮಾಡಲ್ಲ. ನೀವೇನು ಮಾಡಲ್ವಾ? ಏನು ಮಾಡಲ್ಲ.
ಇದು ಆ? ಇದು ಅಯ್ಯಯ್ಯೋ ಬೇಡ, ಒಂದ್ ಮಗು ಹುಡ್ತು ಅನ್ಕೊಳ್ಳಿ ರಾವ್ ಕಾಲದಲ್ಲಿ ಕತ್ತಿಸಕ್ ಸಾಯಿಸ್ಬಿಡ್ತೀರಾ? ಸ್ವಾಮಿ ಅವ್ವ ನಿಮ್ಮನ್ ಕೇಳ್ಕದ್ನಲ್ಲ, ಹಳೆ 12 ಎಕರೆ ಜೋಡ್ ತಗೊಂಡು ನನ್ನಷ್ಟು ನಾನ್ ಮಾಡ್ಕೋಬೇಕು. ದಯಮಾಡಿಸಿ ಸ್ವಾಮಿ. ಬನ್ನಿ ಬನ್ನಿ ನಮಸ್ಕಾರ ಸ್ವಾಮಿ. ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ್ ತರ್ಲೆ ಏನೋರು ಅಂತ್ಯ? ಸ್ವಾಮಿ, ಒಳ್ಳೆ ಮುಹೂರ್ತ ನೋಡಿ ಮದುವೆ ಫಿಕ್ಸ್ ಮಾಡಿ. ನೋಡ್ತೀನಿ, ಕೊಡಿ ಜಾತಕ. ನಾನ್ ಬರ್ತೀನಿ. ಯಾಕೆ ಸ್ವಾಮಿ? ಯಾಕೆ ಅಂದ್ರೆ ನನ್ನ ಸರ್ವಿಸ್ ಅಲ್ಲಿ 721 ಮದ್ವೆ ಮಾಡಿಸಿದೀನಿ. ಎಷ್ಟು? 721. ಹಾ. ಎಲ್ಲಾನು ಸೂಪರ್ ಸಕ್ಸಸ್, ಎಲ್ರೂ ಸುಖವಾಗಿದ್ದಾರೆ. ಸ್ವಾಮಿ, ಸ್ವಾಮಿ ಈಗೇನಾಯ್ತು ಅಂತ ಬಿಡಿಸಿ ಹೇಳಿ ಸ್ವಾಮಿ. ನಿಮ್ ಮಗನ್ ಜಾತಕ ನೆಟ್ಟಗಿಲ್ಲ, ವಕ್ರವಾಗಿದೆ. ಇನ್ನೊಂದ್ಸಾರಿ ಸರಿಯಾಗಿ ನೋಡಿ ಪುರೋಹಿತ್ರೆ, ಹಾಗಾಗೋದ್ ಬೇಡ. ಎಲ್ಲ ನಿಮ್ ಕೈಲಿದೆ. ನನ್ನ ಕೈಯಲ್ಲಿರೋದು ಪಂಚಾಂಗ ಅಷ್ಟೇ. ಸ್ವಾಮಿ, ಒಂದ್ ವೇಳೆ ಇವರಿಬ್ಬರದು ಮದುವೆ ಆದ್ರೆ ಏನಾಗುತ್ತೆ? ಆ ಮದ್ವೆ ಆದ 1 ವಾರಕ್ಕೆ ಇವನ್ ನೆಗೆದು ಬಿದ್ದು ಹೋಗ್ತಾನೆ. ಆಮೇಲೆ ಆಮೇಲೆ 1 ವಾರಕ್ಕೆ ನೀವು ನೆಗೆದು ಬಿದ್ದು ಹೋಗ್ತೀರಾ. ನಾನ್ ಬರ್ತೀನಿ ಸ್ವಾಮಿ. ಇಂಥ ಮದ್ವೆಗೆ ನಾನೇ ಯಾಕೆ ಪುರೋಹಿತನಾಗ್ಬೇಕು? ಯಾಕೋ ಮಗನ